ಗ್ರಾಚ್ಯುಟಿ ಅಂದ್ರೆ ಏನು? ಗ್ರಾಚ್ಯುಟಿ ಹೇಗೆ ವರ್ಕ್ ಆಗುತ್ತೆ ಗೊತ್ತಾ? ಗ್ರಾಚ್ಯುಟಿ ಕ್ಯಾಲ್ಕುಲೇಷನ್ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಹಾಗಿದ್ರೆ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರೋರು ಏನಾದ್ರೂ ನಾಳೆ ದಿವಸ VRS ತಗೊಂಡಾಗ ಅಥವಾ ಅವರ ಒಂದು ರಿಟೈರ್ಮೆಂಟ್ ಮುಗಿದ ಮೇಲೆ ಅವ್ರಿಗೆ ಒಂದು ಗ್ರಾಚ್ಯುಟಿ ಅಂತ ಕೊಡ್ತಾರೆ. ಅದು ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ? ಹಾಗಿದ್ರೆ ನೀವೇನಾದ್ರೂ ಕಾರ್ಪೊರೇಟ್ ಕಂಪ್ನಿ ಕೆಲಸ ಮಾಡ್ತಿದ್ರಾ ಅಥವಾ IT ಸೆಕ್ಟರ್ ನೀವೇನಾದ್ರೂ ಕೆಲಸ ಮಾಡ್ತಿದ್ರಾ ಅಂದ್ರೆ ನಿಮಗೂ ಕೂಡ ಗ್ರಾಚ್ಯುಟಿ ಕೊಡ್ತಾರಾ? ಕೊಡೋ ಹಾಗಿದ್ರೆ ಹೇಗೆ ವರ್ಕ್ ಆಗುತ್ತೆ? ಈ ಗ್ರಾಚ್ಯುಟಿನ ಕ್ಯಾಲ್ಕುಲೇಷನ್ ಮಾಡೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕ್ಯಾಲ್ಕುಲೇಷನ್ ಮಾಡೋದನ್ನು ಕೂಡ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲಾ, ನಾನು ಚಂದ್. ಹಾಗಿದ್ರೆ ಗ್ರಾಚ್ಯುಟಿ ಅಂದ್ರೆ ಏನು? ಮೊದಲನೇ ಅದರಲ್ಲೇ ಇದೆ ಗ್ರಾಟ್ಯುಟಿ. ಅಂದ್ರೆ ನೀವು ಒಂದು ಕಂಪನಿಗೆ ಕೆಲಸ ಮಾಡಿರುವಂಥ ಸಂದರ್ಭದಲ್ಲಿ ಒಂದು 5 ವರ್ಷ ಕೆಲಸ ಮಾಡಿದ್ರ ಅಂತಂದ್ರೆ ಒಂದು ರಿವಾರ್ಡ್, ಥ್ಯಾಂಕ್ಫುಲ್ ಅನ್ನ ಕೊಡೋದನ್ನ ಗ್ರಾಚ್ಯುಟಿ ಅಂತ ನಾವು ಕರಿತೀವಿ ಅಲ್ವಾ? ನೀವು ಒಂದು 5 ವರ್ಷ ಕೆಲಸ ಮಾಡಿದಾಗ ನಿಮಗೆ ಗ್ರಾಚ್ಯುಟೇಟ್ ಆಗಿ ಒಂದಷ್ಟು ಲಂಸಮ್ ಅಮೌಂಟನ್ನು ಒಂದು ಕಂಪನಿ, ಆ ಸಂಸ್ಥೆ ನಿಮಗೆ ಕೊಡುತ್ತೆ. ಹಾಗಿದ್ರೆ ಈ ಗ್ರಾಚ್ಯುಟಿ ಯಾರಿಗೆಲ್ಲ ಸಿಗುತ್ತೆ ಅಂತ ಕೇಳಿದ್ರೆ, ಯಾವ ಒಂದು ಕಂಪನಿ 10 ಜನಕ್ಕಿಂತ ಜಾಸ್ತಿ ಯಾರು ಇರ್ತಾರೆ ಆ ಪ್ರತಿಯೊಂದು ಕಂಪನಿಯೂ ಕೂಡ ಒಂದು ಗ್ರಾಚ್ಯುಟಿ ಅನ್ನೋದನ್ನ ಕೊಡಲೇಬೇಕು. ಅದು ಒಂದಷ್ಟು ವರ್ಷ, ನಾನು ಹೇಳಿದಾಗೆ 5 ವರ್ಷ ಕೆಲಸ ಮಾಡಬೇಕು. ಇನ್ನೂ ಕೂಡ ನಿಮ್ಗೆ ಹೇಳ್ಬೇಕಾದ್ರೆ 4 ವರ್ಷ 240 ದಿನ ನೀವು ಕೆಲಸ ಮಾಡಿದ್ರು ಕೂಡ ನಿಮಗೆ ಗ್ರಾಚ್ಯುಟಿಯನ್ನು ಕೊಡಲೇಬೇಕು ಆ ಕಂಪನಿ. ಹಾಗಿದ್ರೆ ನಿಮಗೇನಾದರೂ ಗ್ರಾಚ್ಯುಟಿ ಅಂತ ನನ್ನ ಕಂಪನಿಯಲ್ಲಿ ಒಂದು ಪೇ ಸ್ಲಿಪ್ಪಲ್ಲಿ ಮೆನ್ಷನ್ ಆಗಿದೆ ಸರ್, ನೀವು ಗಮನಿಸಿರ್ತೀರ 100 ರೂಪಾಯಿ 200 ರೂಪಾಯಿ ಅಂತ ಏನಾದ್ರು ಕಟ್ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಅದು ಇಲ್ಲೀಗಲ್ಲು. ಗೌರ್ಮೆಂಟ್ನ ಆ್ಯಕ್ಟ್ ಪ್ರಕಾರ ಯಾವುದೇ ಗ್ರಾಚ್ಯುಟಿ 1 ರೂಪಾಯಿ ಕೂಡ ನಿಮ್ಮ ಜೇಬಿಂದ ಕಡಿತ ಹೋಗಿಲ್ಲ, ನೀವು ಕಟ್ಟೋ ಹಾಗೆ ಇಲ್ಲ. ಅದನ್ನ ಕಂಪನಿ ಗ್ರಾಟಿಟ್ಯೂಡ್ ಆಗಿ ಕೊಡೋದು, ರಿವಾರ್ಡ್ ಆಗಿ ಕೊಡೋದು. ನಮ್ಮ ಸಂಸ್ಥೆಗೆ ನೀವು ಒಂದು 5 ವರ್ಷ ಕೆಲಸ ಮಾಡಿದ್ದೀರಿ, ಇಟ್ಸ್ ಎ ಗ್ರಾಟ್ಯುಟಿ, ಇಟ್ಸ್ ಎ ಥ್ಯಾಂಕ್ಫುಲ್, ನೀವು ಕೆಲಸ ಮಾಡಿದ್ದೀರಿ ನಮ್ಮ ಕಂಪನಿ ಅಂತ ಒಂದು ಲಂಸಮ್ ಅಮೌಂಟನ್ನು ಕೊಡ್ತಾರೆ. ಸೊ ನಿಮಗೆಲ್ಲ ಏನಾದರೂ ಆ ರೀತಿ ಕಟ್ ಆಗ್ತಿದೆ ಅಂದರೆ ನೀವು ಒಂದು HR ಡಿಪಾರ್ಟ್ಮೆಂಟಲ್ಲಿ ನೀವು ಹೋಗಿ ಎಂಕ್ವೈರಿ ಮಾಡಬೇಕಾಗುತ್ತೆ. ಸರ್, ಗ್ರಾಚ್ಯುಟಿ ಅನ್ನೋದು ನನ್ನ ಅಮೌಂಟಲ್ಲಿ ಕಟ್ ಆಗ್ತಿದೆ, ಈ ಥರ ಕಟ್ ಆಗುವಾಗಿಲ್ವಲ್ಲ, ಏನಕ್ಕೆ ಕಟ್ ಮಾಡ್ತಿದ್ದೀರಿ ಅಂತ ಕೇಳ್ಕೊಂಡು ಅದನ್ನೇ ಒಂದು ಕ್ಲಾರಿಟಿ ತಗೊಳ್ಳಿ. ಹಾಗಿದ್ರೆ ಗ್ರಾಚ್ಯುಟಿ ಹೇಗೆ ವರ್ಕ್ ಆಗುತ್ತೆ? ಗ್ರಾಚ್ಯುಟಿ ಕ್ಯಾಲ್ಕುಲೇಷನ್ ಅಂದರೆ ಏನು? ಅಥವಾ ಗ್ರಾಚ್ಯುಟಿ ನಮಗೆ ಸಿಗುತ್ತಾ ಸರ್ ಅಂತ ಕೇಳಿದ್ರೆ, ಖಂಡಿತವಾಗ್ಲೂ ಎನಿ ಒನ್ ಆಫ್ ದ ಕಂಪನಿ ಅವ್ರು 10ಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ಗಳನ್ನ ಇಟ್ಕೊಂಡು ನೀವೇನಾದರೂ 5 ವರ್ಷ ಕೆಲಸ ಮಾಡಿದ್ರ ಅಂದರೆ ಈ ಗ್ರಾಚ್ಯುಟಿನ ಕೊಡಲೇಬೇಕು. ಬಿಕಾಸ್ ಗೌರ್ಮೆಂಟ್ನ ಆ್ಯಕ್ಟೇ ಒಂದಿದೆ. ಆಸ್ ಪರ್ ದ ಇಂಡಿಯನ್ ಲಾ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆ್ಯಕ್ಟ್ 1972 ಪ್ರಕಾರ ಯಾವುದೇ ಒಂದು ಕಂಪನಿಲಿ 10ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡೋರಿದ್ರೆ ಅವ್ರ ಕಂಪನಿಯಲ್ಲಿ ಎನಿ ಎಂಪ್ಲಾಯಿ 5 ವರ್ಷ ಕೆಲಸ ಮಾಡಿದ್ರೆ ಅಥವಾ 4 ವರ್ಷದ 240 ದಿನ ಕೆಲಸ ಮಾಡಿದ್ರೆ ಅವ್ರಿಗೆ ಗ್ರಾಚ್ಯುಟಿ ಅನ್ನೋದನ್ನ ಕೊಡಲೇಬೇಕು. ಇದು ರೂಲ್ಸ್ ಪ್ರಕಾರ ಇದೆ. ಸೊ ಹಾಗಿದ್ರೆ ಈ ಗ್ರಾಚ್ಯುಟಿ ಒಂದು ಎಷ್ಟು ಇಂಪಾರ್ಟೆನ್ಸ್ ಕೊಡುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀನಿ, ನನಗೆ ರಿಟೈರ್ಮೆಂಟ್ ಬರುತ್ತೋ ಅಂತ ಸಂದರ್ಭದಲ್ಲಿ ನಿಮಗೆ ಗ್ರಾಚ್ಯುಟಿ ಕೊಡ್ತಾರೆ. ಇನ್ ಕೇಸ್ ನೀವು ಡಿಸಬಿಲಿಟಿ ಆದರೂ ಕೂಡ ನಿಮಗೆ ನಾಳೆ ದಿವಸ ನೀವು 4 ವರ್ಷ 240 ದಿನ, ಕೆಲವೊಂದು ಕಂಪ್ನಿ ನೀವು ಗಮನಿಸಿರ್ತೀರ 5 ವರ್ಷ ಆಗ್ತಿದ್ದಂಗೆ ಕೆಲಸ ತೆಗೆದುಬಿಡೋದಕ್ಕೆ, ಬಿಕಾಸ್ ಗ್ರಾಚ್ಯುಟಿ ಕೊಡಬೇಕಾಗತ್ತಲ್ಲ ಅಂತ. ಆ ರೀತಿ ಮಾಡಿದ್ರು ಕೂಡ ಅದು ತಪ್ಪಾಗುತ್ತೆ. ಸೊ ಅದಕ್ಕೋಸ್ಕರನೇ ಗೌರ್ಮೆಂಟ್ ಏನು ಮಾಡಿದೆ, 4 ವರ್ಷ 240 ದಿನ ನೀವು ಕೆಲಸ ಮಾಡಿದರೆ ಸಾಕು, ನಿಮಗೆ ಗ್ರಾಚ್ಯುಟಿ ಅನ್ನೋದನ್ನ ಕೊಡಲೇಬೇಕು. ಅಂದರೆ 5 ವರ್ಷನೇ ಕಂಪ್ಲೀಟ್ ಆಗಿರಬೇಕು ಅನ್ನೋದು ಏನೂ ಇಲ್ಲ. ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿರೋದು, ನೀವು ರಿಸೈನ್ ಮಾಡೋದಾಗಿರ್ಬೋದು ಅಥವಾ ಅವರೇ ಟರ್ಮಿನೇಟ್ ಮಾಡಿದರೂ ಕೂಡ ನೀವೇನಾದರೂ 5 ವರ್ಷ ಕೆಲಸ ಮಾಡಿದರೆ, ಫಾರ್ ಎಕ್ಸಾಂಪಲ್ ಕೆಲವರು ಹೇಳ್ತಾರೆ ಸರ್ ನಮ್ಮ ಕಂಪ್ನಿಯಿಂದ ಲೇ ಆಫ್ ಮಾಡಿದ್ದಾರೆ, ನಾನು 6 ವರ್ಷ ಕೆಲಸ ಮಾಡಿದ್ದೀನಿ ಅಂತಂದರೂ ಕೂಡ ಅಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಇಷ್ಟೇ, ನನಗೆ ಗ್ರಾಚ್ಯುಟಿ ಬರಲೇಬೇಕು. ನನ್ನ ಕಂಪನಿಯಿಂದ ಗ್ರಾಚ್ಯುಟಿ ನನಗೆ ಮೋಸ್ಟ್ ಇಂಪಾರ್ಟೆಂಟ್. ನೀವು ಏನಾದ್ರು ಡಿಸಬಿಲಿಟಿ ಆದರೆ, ಫಾರ್ ಎಕ್ಸಾಂಪಲ್ ನೀವೇನಾದ್ರು ಡೆತ್ ಆದರೂ ಕೂಡ, ಒಂದಿಷ್ಟು ವರ್ಷ ನೀವು ಕೆಲಸ ಮಾಡಿದ್ರಿ, ಡೆತ್ ಆದರೆ ನೀವು ಯಾವ ನಾಮಿನಿ ಕೊಟ್ಟಿರ್ತೀರ ಗ್ರಾಚ್ಯುಟಿ ಅವ್ರಿಗಾದರೂ ಹೋಗಲೇಬೇಕು. ಬಿಕಾಸ್ ಅಷ್ಟೇ ಯಾಕೆ? ಹಾಗಿದ್ರೆ ಗ್ರಾಚ್ಯುಟಿಯಲ್ಲಿ ನಮಗೆ ಎಷ್ಟುವರೆಗೂ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇರುತ್ತೆ ಅಂತ ಸುಮಾರು ಜನ ಕೇಳಿದ್ದಾರೆ ನನಗೆ. ಸೊ ನಾನು ಹೇಳ್ತೀನಿ 20 to 25 lakhsವರೆಗೂ ಗೌರ್ಮೆಂಟ್ ಅವರಿಗೆ ಯಾವುದೇ ರೀತಿಯ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇಲ್ಲ. ಗಮನದಲ್ಲಿಟ್ಕೊಳ್ಳಿ, ಗೌರ್ಮೆಂಟ್ ಎಂಪ್ಲಾಯಿ ಅವರು ರಿಟೈರ್ಡ್ ಆದಂಥ ಸಂದರ್ಭದಲ್ಲಿ ಅವರು 20 ಲಕ್ಷ 25 ಲಕ್ಷದವರೆಗೂ ಬರೋದ್ರಿಂದ ಅವ್ರಿಗೆ ಯಾವುದೇ ರೀತಿಯ ಟ್ಯಾಕ್ಸ್ ಅನ್ನು ಕಟ್ಟುವಂಥ ನೆಸೆಸಿಟಿ ಇಲ್ಲ. ಅದಕ್ಕೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇದೆ ಅವ್ರಿಗೆಲ್ಲರಿಗೂ ಕೂಡ. ಇನ್ನು ನಾವು ಕೂಡ ಏನಾದರೂ ಒಂದು IT ಸೆಕ್ಟರ್ ನಾವು ಕೆಲಸ ಮಾಡ್ತಿದ್ವಿ ಅಂದರೆ, ನಾವು 5 ವರ್ಷ ಕೆಲಸ ಮಾಡಿದಾಗೂ ಕೂಡ ಅಥವಾ 6 ವರ್ಷ ಕೆಲಸ ಮಾಡಲಿ ಅಥವಾ 8 ವರ್ಷ ಕೆಲಸ ಮಾಡಲಿ, ನಮಗೆ ಗ್ರಾಚ್ಯುಟಿ ಅನ್ನೋದು ಕೊಡಲೇಬೇಕು. ಅವರು ಕೂಡ 20 ಲಕ್ಷದವರೆಗೂ ಯಾವುದೇ ರೀತಿಯ ಟ್ಯಾಕ್ಸನ್ನು ಕೂಡ ನಾವು ಕಟ್ಟೋ ಹಾಗಿಲ್ಲ. ಅದು ಎನಿ ಕಾರ್ಪೊರೇಟ್ ಕಂಪನಿ. ಇನ್ನು ಹೊಸ ರೂಲ್ಸ್ ಪ್ರಕಾರ ಮೇ 27, 2025 ಒಂದು ಹೊಸ ರೆಜಿಮ್ನ ಪ್ರಕಾರ, ಅಂದರೆ ನ್ಯೂ ಟ್ಯಾಕ್ಸ್ ರೆಜಿಮ್ನ ಪ್ರಕಾರ ಸೆಕ್ಷನ್ 115 BAC ಅಂಡರ್ ಸೆಕ್ಷನ್ 1A ಪ್ರಕಾರ ಇನ್ನೇನಿದ್ರು ಟ್ಯಾಕ್ಸ್ ಎಕ್ಸೆಂಪ್ಷನ್ 5 ಲಕ್ಷ ಮಾತ್ರ. 5 ಲಕ್ಷ ಏನಾದರೂ ಬಿಲೋ ಇದ್ದರೆ ಯಾವುದೇ ರೀತಿಯ ಟ್ಯಾಕ್ಸನ್ನು ಕಟ್ಟೋ ಹಾಗಿಲ್ಲ. 5 ಲಕ್ಷ ನಂತರ ನೀವೇನಾದರೂ ಅಮೌಂಟ್ ಜಾಸ್ತಿ ಇತ್ತು ಅಂತಂದರೆ ನಿಮಗೆ ಟ್ಯಾಕ್ಸನ್ನು ನೀವು ಕಟ್ಟಲೇಬೇಕಾಗತ್ತೆ. ಇನ್ನು ಪ್ರೈವೇಟ್ ಸೆಕ್ಟರ್ಗೆ ಬಂದರೆ ಅಂಡರ್ ದ ಪೇಮೆಂಟ್ ಗ್ರಾಚ್ಯುಟಿ ಆ್ಯಕ್ಟ್ ಆಫ್ 1972 ಪ್ರಕಾರ ಹೇಗೆ ಕ್ಯಾಲ್ಕುಲೇಷನ್ ಆಗುತ್ತೆ ಅನ್ನೋದನ್ನ ಈಸಿಯಾಗಿ ತೋರಿಸ್ತೀನಿ. ಸೊ ಗ್ರಾಚ್ಯುಟಿ ಇಟ್ಸ್ ಕಂಪಲ್ಸರಿ ರಿಸೀವ್ಡ್, ನಿಮಗೆ ಸಿಗಲೇಬೇಕಾಗತ್ತೆ. ಇನ್ನು ಗ್ರಾಚ್ಯುಟಿ ಕ್ಯಾಲ್ಕುಲೇಷನ್ ಒಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ ಇದೆ ಅಂದರೆ 15 into ಲಾಸ್ಟ್ ಡ್ರಾನ್ ವಿತ್ಡ್ರಾನ್ ಸ್ಯಾಲರಿ ಇರುತ್ತೆ. ಏನು ಲಾಸ್ಟ್ ಡ್ರಾನ್ ವಿತ್ಡ್ರಾನ್ ಸ್ಯಾಲರಿ ಅಂದರೆ, ಫಾರ್ ಎಕ್ಸಾಂಪಲ್
ಎಕ್ಸಾಂಪಲ್ ನಿಮ್ಗೆ 50,000 ಲಾಸ್ಟ್ ಮಂತ್ ನೀವು ತಗೊಂಡಿರ್ತೀರ. ಫಾರ್ ಎಕ್ಸಾಂಪಲ್ ಈಗ ಒಂದು ಆಗಸ್ಟ್ 31ನೇ ತಾರೀಕು ನೀವು ರಿಸೈನ್ ಮಾಡ್ತೀರ ಅಂದಾಗ ಆ ಒಂದು ಮಂತ್ನಲ್ಲಿ ನಿಮ್ಗೆ ಏನು ಅಮೌಂಟ್ ಸ್ಯಾಲರಿ ವಿಡ್ರಾನ್ ಆಗಿರುತ್ತೆ ಅದಲ್ಲ, ಅಲ್ಲಿ ಬೇಸಿಕ್ ಪ್ಲಸ್ DA ಅಂತ ಕರಿತೀವಿ, ಅಂದರೆ ಡೇರ್ನೆಸ್ ಅಲೋಯನ್ಸ್ ಅಂತ ಕರಿತೀವಿ. ಬೇಸಿಕ್ ಪ್ಲಸ್ ಡೇರ್ನೆಸ್ ಅಲೋಯನ್ಸ್ ಎರಡನ್ನೂ ಕೂಡಿದಾಗ ಏನು ಅಮೌಂಟ್ ಬರುತ್ತಲ್ಲ ಇಂಟು ಎಷ್ಟು ವರ್ಷ ಕೆಲಸ ಮಾಡಿರ್ತೀರ, ನೀವು ಒಂದು 6 ವರ್ಷ ಕೆಲಸ ಮಾಡಿರ್ತೀರ, 7 ವರ್ಷ ಕೆಲಸ ಮಾಡಿರ್ತೀರ, ಡಿವೈಡೆಡ್ ಬೈ 26, ಅಂದರೆ ಒಂದು ತಿಂಗಳಿಗೆ 30 ದಿನ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅವರು 30 ದಿನ ತಗೊಳ್ಳಿ ವರ್ಕಿಂಗ್ ಡೇ ತಗೋತಾರೆ, ಅಂದರೆ 26 ವರ್ಕಿಂಗ್ ಡೇ ಅಂತ ನೀವು ಮಾಡಿದಾಗ ಏನಲ್ಲ ಅಮೌಂಟ್ ಬರುತ್ತೆ ಅದೇ ನಿಮ್ಮ ಒಂದು ತಿಂಗಳ ಒಂದು ಗ್ರಾಚ್ಯುಟಿನ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಸೊ ಆ ಒಂದು ಕ್ಯಾಲ್ಕುಲೇಟ್ ಮಾಡಿ ಬರುವಂಥ ಅಮೌಂಟೇ ನಿಮಗೆ ಗ್ರಾಚ್ಯುಟಿ ಎಷ್ಟು ಟೋಟಲ್ ಅಮೌಂಟ್ ನಿಮಗೆ ಸಿಗುತ್ತೆ ಅನ್ನೋದು ಒಂದು ಫಾರ್ಮುಲಾ. ಸೊ ಹಾಗಿದ್ರೆ ನಾನು ಇಲ್ಲಿ ಒಂದು ಎಕ್ಸಾಂಪಲ್ ಕೊಡೋಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಸೊ ನಾವು ಈಗ ಒಂದು ಗ್ರಾಚ್ಯುಟಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಮುಂಚೆ ಲೈಫಲ್ಲಿ ಎಷ್ಟೆಷ್ಟೋ ಗೋಲ್ಗಳನ್ನು ಇಟ್ಕೊಂಡಿರ್ತೀರಿ, ಅದನ್ನೆಲ್ಲ ನೀವು ಫುಲ್ಫಿಲ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಬಟ್ ನಮ್ಮ ಲೈಫ್ನ ಸ್ಟ್ರೆಸ್ ಲೈಫ್ ಆಗಿರ್ಬೋದು ಅಥವಾ ನಮಗಿರೋ ಹೆಕ್ಟಿಕ್ ವರ್ಕ್ಗಳಾಗಿರ್ಬೋದು, ನಾಳೆ ನಮ್ಮ ಲೈಫ್ ಏನಾಗ್ಬೋದು ಅನ್ನೋದನ್ನ ಯಾರು ಕೂಡ ಊಹೆ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ನಮ್ಮ ಲೈಫ್ನ ಒಂದು ಪ್ಲಾನ್ ಆಗಿ ಒಂದು ಟ್ರ್ಯಾಕ್ ಮಾಡ್ತಾ ಹೋಗಿರ್ತೀನಿ. ಇನ್ ಕೇಸ್ ಸಡನ್ನಾಗಿ ಏನಾದರೂ ಆದರೆ ಏನು ಮಾಡ್ತೀರಾ? ಎಸ್, ಇದಕ್ಕೋಸ್ಕರನೇ ಟರ್ಮ್ ಇನ್ಶೂರೆನ್ಸ್ ಬೈ ಮಾಡೋದನ್ನ ನಿಜವಾಗ್ಲೂ ನಾನು ರೆಕಮೆಂಡ್ ಮಾಡ್ತೀನಿ. ಎಸ್, ಬಿಕಾಸ್ ನಮ್ಮ ಲೈಫ್ ಹೀಗೆ ಇರುತ್ತೆ ಅಂತ ನಾವು ಹೇಳೋಕ್ಕೆ ಆಗೋದಿಲ್ಲಲ್ಲ. ಸೊ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಜಸ್ಟ್ ಕೇವಲ ಪಾಲಿಸಿ ಅಲ್ಲ, ನಾವು ಒಂದು ಪ್ರೊಟೆಕ್ಟ್ ಮಾಡ್ತಿದ್ದೀವಿ ಒಂದು ನಮ್ಮ ಫ್ಯಾಮಿಲಿಗೆ, ನಮ್ಮ ಫ್ಯಾಮಿಲಿ ಡಿಮ್ಯಾಂಡ್ನ ಮತ್ತು ನಮ್ಮ ಕಮಿಟ್ಮೆಂಟ್ನ. ದಿಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಕೂಡ ಎಷ್ಟೇ ಸೇವಿಂಗ್ಸ್ ಮಾಡಿರ್ತೀರಾ, ಎಷ್ಟೇ ಎಮರ್ಜೆನ್ಸಿ ಫಂಡನ್ನು ಇಟ್ಟು ಕೂಡ ಒಂದು ಟರ್ಮ್ ಇನ್ಶೂರೆನ್ಸ್ ತೊಗೊಳ್ಳೋದು ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ಈ 23 ಇನ್ಶೂರೆನ್ಸ್ ಕಂಪನಿ ನೀವು ಕಂಪೇರ್ ಮಾಡೋದು ನೋಡ್ತಂದ್ರೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾಲ್ ಟರ್ಮ್ ಪ್ಲಾನ್ ಪ್ಲಸ್ ಇಟ್ಸ್ ಅ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್, ಟ್ರಸ್ಟೆಡ್ ಮತ್ತು ನೀವು ಇಲ್ಲಿ ಗಮನಿಸೋದ್ರೆ ರಿಲೇಬಲಿ. ಸೊ ಈಗ ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ. ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಪ್ಲಾನ್ ಪ್ಲಸ್ ಹೇಗೆ ವರ್ಕ್ ಆಗುತ್ತೆ, ಎಷ್ಟೆಷ್ಟು ಅಮೌಂಟ್ ಇದೆ ಅದಕ್ಕೆ ಅನ್ನೋದನ್ನ ಡೀಟೇಲಾಗಿ ನೋಡ್ತಾ ಹೋಗೋಣ. 1 ಕೋಟಿ ಲೈಫ್ ಕವರೇಜ್ ಸಿಗುತ್ತೆ ಕೇವಲ 578 ರೂಪಾಯಿ ನೀವೇನಾದರೂ ಪೇ ಮಾಡಿತ್ತು ಪ್ರತಿ ತಿಂಗಳು. ಅಂದರೆ ಇಟ್ಸ್ ಸಿಂಪಲ್ ಆ್ಯಂಡ್ ವೆರಿ ಅಫೋರ್ಡಬಲ್ ಅಲ್ಲ. ನೀವು ಕೇವಲ 578 ರೂಪಾಯಿಗೆ 1 ಕೋಟಿ ಕವರೇಜ್ ಸಿಗುತ್ತೆ. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ಗಮನಿಸಬೇಕಾಗಿರೋದು. ಇನ್ನು ಎಕ್ಸ್ಕ್ಲೂಸಿವ್ ಬೆನಿಫಿಟ್ ಸ್ಯಾಲ್ರಿ ಇಂಡಿವಿಜುವಲ್ಸ್ ಮತ್ತು ಹೆಣ್ಣು ಮಕ್ಕಳಿಗೆ. ಇನ್ನು ಸ್ಯಾಲ್ರಿಡ್ ಪ್ರೊಫೆಷನಲ್ ಗೆಟ್ಸ್ 15% ಆಫ್ ಆನ್ ಫಸ್ಟ್ ಇಯರಲ್ಲಿ ನೀವು ಯಾರಾದರೂ ಸ್ಯಾಲ್ರಿಡ್ ಪರ್ಸನ್ ಇದ್ದಾರೆ ಅವ್ರಿಗೆ 15% ಡಿಸ್ಕೌಂಟ್ ಸಿಗುತ್ತೆ. ಇನ್ನು ಈ ಹೆಣ್ಣು ಮಕ್ಕಳಿಗೆ ಗಮನಿಸೋದಾಯಿತು ಅಂದರೆ 15% ಡಿಸ್ಕೌಂಟ್ ಫಸ್ಟ್ ಇಯರ್ ಪ್ಲಸ್ 15% ಡಿಸ್ಕೌಂಟ್ ಲೈಫ್ ಟೈಮ್ ಫಾರ್ ವರ್ಕಿಂಗ್ ವುಮನ್. ಇದಕ್ಕಿಂತ ಒಳ್ಳೆ ಬೆನಿಫಿಟ್ ಇನ್ನೇನಿದೆ ಅಂತ ಹೇಳ್ಬೋದು. ಇನ್ನು ಎಲಿಜಿಬಲ್ ಕ್ಲೈಮ್ ಸೆಟಲ್ ನೀವು ನೋಡೋದಾಯ್ತು ಅಂದರೆ ಜಸ್ಟ್ 3 hours ಅಲ್ಲಿ ಒಂದು ಕ್ಲೈಮ್ ಸೆಟಲ್ಮೆಂಟ್ ಅನ್ನು ಕೊಡ್ತಾರೆ. ನಿಮ್ಮ ಫ್ಯಾಮಿಲಿ ನೀವು ವೇಟ್ ಮಾಡುವಂಥ ನೆಸೆಸಿಟಿ ಇಲ್ಲ. ಇಲ್ಲಿ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಪ್ಲಾನ್ ಪ್ಲಸ್ ನಿಮ್ಮ ಜೊತೆಗಿರುತ್ತೆ. ನೀವು ಕೇವಲ ಪೇ ಮಾಡೋದು 578 ರೂಪಾಯಿ ಪ್ರತಿ ತಿಂಗಳು, ಅದು 1 ಕೋಟಿ ಕವರೇಜ್ಗೆ ವಿದಿನ್ 3 hours ಅಲ್ಲಿ ಕ್ಲೈಮ್ ಸೆಟಲ್ಮೆಂಟ್ ಅನ್ನು ಕೊಡ್ತಾರೆ. ನಾವು ಇಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇಂಪಾರ್ಟೆಂಟ್ ಏನು ಗೊತ್ತಾ, ಎಲ್ಲರೂ ಕೂಡ ಕ್ಲೈಮ್ ರೇಷಿಯೋ ಹೇಗಿರುತ್ತೆ, ಹೇಗೆ ಕ್ಲೈಮ್ ರೇಷಿಯೋ ನಮ್ಗೆ ಸಿಗುತ್ತೆ, ಎಷ್ಟಿದೆ ಅವ್ರ ಕ್ಲೈಮ್ ರೇಷಿಯೋ ಅಂತ ಕೇಳ್ತೀವಲ್ಲ. ಸೊ ನೀವಿಲ್ಲಿ ಆಕ್ಸಿಸ್ ಮ್ಯಾಕ್ಸ್ ಲೈಫ್ದು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ನೋಡೋದಾಯ್ತು ಅಂದರೆ 99.70% ಇದೆ. ಅದು ಕೂಡ ಟ್ರಸ್ಟೆಡ್ ಆಫ್ ಮೋಸ್ಟ್ ಮಿಲಿಯನ್ ಕಸ್ಟಮರ್ಸ್ ಅಂತ ಹೇಳ್ಬೋದು. ರಿಟರ್ನ್ ಆಫ್ ಪ್ರೀಮಿಯಂ ಆಪ್ಷನ್. ಏನಿದೆ ರಿಟರ್ನ್ ಆಫ್ ಪ್ರೀಮಿಯಂ ಆಪ್ಷನ್ ಅಂದರೆ ನೀವೇನಾದರೂ ಒಂದು ವರ್ಷದಿಂದ ಕಟ್ತಾ ಹೋಗ್ತಿರ್ತೀರ ಅಥವಾ ಒಂದು 3-4 ವರ್ಷ ಕಟ್ತಾ ಹೋಗ್ತಿರ್ತೀರಾ, ನಿಮ್ಮ ಒಂದು ಫ್ಲೆಕ್ಸಿಬಿಲಿಟಿ ನೀವು ಕಟ್ತಾ ಹೋಗ್ತಿರ್ತಾರೆ. ಎಕ್ಸಿಟ್ ಬೆನಿಫಿಟ್ ಇದೆ. ಫಾರ್ ಎಕ್ಸಾಂಪಲ್ ನನಗೆ ಈ ಪ್ರೀಮಿಯಂ ಬೇಡಪ್ಪ, ಇನ್ಮೇಲೆ ನಾನು ಕಟ್ಟಕ್ಕೆ ಹೋಗಲ್ಲ ಅಂದರೆ ನೀವು ಇಲ್ಲಿವರೆಗೂ ಪ್ರೀಮಿಯಮ್ ಅನ್ನು ಕಟ್ಟಿರ್ತೀರಾ, ಎಷ್ಟು ಅಮೌಂಟನ್ನು ಕಟ್ಟಿರ್ತೀರಾ ಅದು 100% ಅಷ್ಟು ಕೂಡ ನಿಮ್ಮ ರಿಟರ್ನ್ ಮಾಡ್ತಾರೆ ಇಲ್ಲಿ. ಸೊ ದಿಸ್ ಸ್ಪೆಷಲ್ ಬೆನಿಫಿಟ್ ಅಂತ ಕೂಡ ಹೇಳ್ಬೋದು. ಇಲ್ಲಿ ಇನ್ನು ಸ್ಮಾರ್ಟರ್ ಕವರೇಜ್ ಸ್ಟ್ರಾಟಜಿ ಅಂತ ಕರೀತಾರೆ. ಇನ್ನೊಂದು ಬೆನಿಫಿಟ್ ಇದೆ. ಏನಿದೆ ಅಂದರೆ ಎಕ್ಸಾಂಪಲ್ 15 ಇಯರ್ಸ್ ಒಳಗಡೆ ನಿಮ್ಗೆ ಏನಾದರೂ ಆಯಿತು ಅಂದರೆ 150% ನಿಮಗೆ ಇಲ್ಲಿ ಕವರೇಜ್ ಸಿಗುವಂಥದ್ದು. ಫಾರ್ ಎಕ್ಸಾಂಪಲ್ ನೀವು 1 ಕೋಟಿ ಕವರೇಜ್ ತಗೊಂಡಿರ್ತೀರಾ, 578 ರೂಪೀಸ್ ಹೇಳಿದ್ರೆ ನೀವು 1 ಕೋಟಿ ತಗೊಂಡಿದ್ರೆ ವಿದಿನ್ 15 ವರ್ಷದೊಳಗಡೆ ನಿಮ್ಗೆ ಏನಾದರೂ ಆಯಿತು ಅಂದರೆ 150% ಸಿಗುತ್ತೆ. ಅಂದರೆ 1 ಕೋಟಿ ತಗೊಂಡ್ರೆ 1.5 ಕೋಟಿ ನಿಮಗೆ ಇಲ್ಲಿ ಒಂದು ಬೆನಿಫಿಟ್ ಸಿಗುವಂಥದ್ದು ನಿಮ್ಮ ಮನೆಗೆ. ಅದಾದ ನಂತರ ಏನಾದರೂ ಆಯಿತು ಅಂದರೆ 100% ನಿಮಗೆ ಸಮ್ಮೋಶೋಡ್ ಏನಿರುತ್ತೆ ಅದು ಸಿಕ್ಕೇ ಸಿಗುತ್ತೆ. ಸೊ ನೋಡಿದ್ರಲ್ಲ, ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಪ್ಲಾನ್ ಪ್ಲಸ್ ನೀವೇನಾದ್ರು ತಗೊಳ್ಬೇಕು ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇನ್ನು ವರ್ಕಿಂಗ್ ವುಮನ್ ಇದ್ರೆ 15% ಡಿಸ್ಕೌಂಟ್ ಪ್ಲಸ್ ಲೈಫ್ ಟೈಮ್ 15% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಮಿಸ್ ಮಾಡಿದ್ರೆ ನೀವು ಒಂದು ಟರ್ಮ್ ಪ್ಲಾನ್ ಪ್ಲಸ್ ತಗೊಂಡ್ರೆ ನಿಜವಲ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ನೀವೇನೋ ಒಂದು ಪ್ಲಾನಿಂಗ್ ಮಾಡ್ಕೊಳ್ತಾ ಇರ್ತೀರ, ಮನೆ ಕಟ್ಟಬೇಕು ಅಥವಾ ಮಕ್ಕಳನ್ನ ತುಂಬ ಚೆನ್ನಾಗಿ ಓದಿಸಬೇಕು ಅಥವಾ ಒಂದು ಮ್ಯಾರೇಜ್ಗೆ ಏನೋ ಒಂದು ಸೇವಿಂಗ್ಸ್ ಮಾಡ್ತಾ ಇರ್ತಾರೆ. ಇಷ್ಟೊಂದೆಲ್ಲ ಪ್ಲಾನ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಗೆ ಏನಾದ್ರು ಆಯಿತು ಅಂದರೆ ಇಲ್ಲಿ ನೀವು ತೊಗೊಂಡಿರುವಂಥ 578 ರೂಪಾಯಿ 1 crore ಏನು ತೊಗೊಂಡಿರ್ತೀರ ನಿಮ್ಮ ಡಿಪೆಂಡ್ ಆನ್ ಯುವರ್ ಎಲಿಜಿಬಿಲಿಟಿ. ಈ ಒಂದು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಪ್ಲಾನ್ ಪ್ಲಸ್ ನಿಮ್ಮ ಸುರಕ್ಷತೆಗೆ ಜೊತೆಗಿರುತ್ತೆ. ಸೊ ಸ್ಟೇ ಪ್ರೊಟೆಕ್ಟೆಡ್. ಸೊ ಇನ್ನು ನೆಕ್ಸ್ಟ್ ಹೇಗೆ ಗ್ರಾಚ್ಯುಟಿ ಕ್ಯಾಲ್ಕುಲೇಷನ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಬೇಸಿಕ್ ಸ್ಯಾಲ್ರಿ ಪ್ಲಸ್ ನಿಮಗೆ DA ಏನು ಡೇರ್ನೆಸ್ ಅಲೋವೆನ್ಸ್ ಅಂತ ಹೇಳಿದೆ ಅದು 50,000 ರೂಪಾಯಿ ಇದೆ ಅಂದರೆ 15 ಡಿವೈಡೆಡ್ ಬೈ 26 ಇಂಟು ಒಂದು 50,000 ಇರುತ್ತೆ ಅಂತ ಇಟ್ಕೊಳ್ಳೋಣ. 50,000 ಇಂಟು 11 ಇಯರ್ಸ್ ಕೆಲಸ ಮಾಡಿದ್ರೆ ಅಂತ ಇಟ್ಕೊಳ್ಳೋಣ ನಾವು, ಓಕೆನಾ. ಸೊ ಆಗ ನಿಮಗೆ ಸಿಗುತ್ತೆ 3,17,307 ರೂಪಾಯಿ ಸಿಗುತ್ತೆ. ಹಾಗಿದ್ರೆ ಇನ್ ಕೇಸ್ ಏನಾದರೂ ನಮಗೆ
ನಾವು ಅದಕ್ಕಿಂತ ಕಡಿಮೆ ಬರ್ತೀರಾ ಅಂದರೆ ಸಿಂಪಲ್ ಸೇಮ್ ಫಾರ್ಮುಲಾ 15/26. 15 ಅಂದರೂ ತಿಂಗಳ ಅರ್ಧ ದಿನದನ್ನು ಪ್ಲಸ್ ವರ್ಕಿಂಗ್ ಡೇ 26 ಅಂತ ಕ್ಯಾಲ್ಕುಲೇಟ್ ಮಾಡಿ ಇಂಟು ಎಷ್ಟು ವರ್ಷ ಕೆಲಸ ಮಾಡಿರ್ತೀರಾ ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ. ನಾನು ಲಾಸ್ಟ್ ಡ್ರಾನ್ ಅಂತ ಹೇಳಿದ್ನಲ್ಲ, ಬೇಸಿಕ್ ಪ್ಲಸ್ DA ಟೇರ್ನೆಸ್ ಅಲೋಯನ್ಸ್ ಇವೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ಒಂದು ನಿಮಗೆ ಬರುವಂಥ ಮೊತ್ತವೇ ನಿಮ್ಮ ಗ್ರ್ಯಾಚುಟಿ. ಸೊ ಗೊತ್ತಾಯ್ತಲ್ಲ ಕ್ಲಿಯರ್ ಆಗಿ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಗ್ರ್ಯಾಚುಟಿ ಅನ್ನೋದನ್ನು. ಸೊ ಇದು ಪ್ರೈವೇಟ್ ಸೆಕ್ಟರ್ಗೆ 20 ಲಕ್ಷದವರೆಗೂ ಯಾವುದೇ ರೀತಿಯ ಒಂದು ಟ್ಯಾಕ್ಸ್ ಎಕ್ಸಂಪ್ಷನ್ ಇರುತ್ತೆ. ಸೊ ಯಾವುದೇ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ನೆಸೆಸಿಟಿ ಇಲ್ಲ. ಬಟ್ ನ್ಯೂ ರೆಜಿಮ್ ಪ್ರಕಾರ 2025 ಮೇ 27 ಒಂದು ಹೊಸ ರೆಜಿಮ್ ಪ್ರಕಾರ 5 ಲಕ್ಷದವರೆಗೂ ಅಷ್ಟೇ ನಿಮಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಇರೋದು. ಅದ್ರ ಮೇಲೆ ಇತ್ತು ಅಂದರೆ ನೀವು ಟ್ಯಾಕ್ಸ್ ಅನ್ನು ಪೇ ಮಾಡಬೇಕಾಗುತ್ತೆ. ಸರ್ ಇನ್ನು ಈ ಗ್ರಾಚ್ಯುಟಿನ ತಗೋಬೇಕಾದ್ರೆ ಡಾಕ್ಯುಮೆಂಟ್ ಪ್ರೊಸೆಸ್ ಏನಿರುತ್ತೆ ಅಂತ ಎಷ್ಟೋ ಜನಕ್ಕೆ ಅದು ಕೂಡ ಪ್ರಶ್ನೆ ಆಗಿರುತ್ತೆ. ಇಲ್ಲಿ ನಾನು ನೀಟಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ನಿಮಗೆ ಗ್ರಾಚ್ಯುಟಿ ಬಿಕಮ್ಸ್ ಪೇಬಲ್ 30 ಡೇಸ್ ಅಂದರೆ ನೀವು ಕೆಲಸ ಮಾಡಿದ ವಿದಿನ್ 30 ಡೇಸ್ ಒಳಗಡೆ ಈ ಗ್ರಾಚ್ಯುಟಿಯನ್ನು ಕಂಪನಿ ಕ್ಲಿಯರ್ ಮಾಡಲೇಬೇಕು. ಅಟ್ ಎನಿ ಕಾಸ್ಟ್ ಕ್ಲಿಯರ್ ಮಾಡಲೇಬೇಕು. ಅಷ್ಟೇ ಅಲ್ಲ, ಅದು ವಯಾ ಚೆಕ್ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಏನು ಸ್ಯಾಲ್ರಿ ಅಕೌಂಟ್ ಕೊಟ್ಟಿದ್ರಲ್ಲ ಆ ಒಂದು ಸ್ಯಾಲ್ರಿ ಅಕೌಂಟಿಗೆ ಅವ್ರು ಹಾಕಲೇಬೇಕು. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೀವು ನಿಮ್ಮ ಗ್ರಾಚ್ಯುಟಿ ಬಗ್ಗೆ ತಿಳ್ಕೊಳ್ಳೇಬೇಕು. ಬಿಕಾಸ್ ಒಂದು ಕಂಪನಿಗೆ ನೀವು ಒಂದು 5 ವರ್ಷ 6 ವರ್ಷ 10 ವರ್ಷ ಕೆಲಸ ಮಾಡಿರ್ತೀರ ಅಂದಾಗ ಆ ಗ್ರಾಚ್ಯುಟಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಒಂದು ರಿವಾರ್ಡಾಗಿ ಕೊಡಬೇಕಾಗುತ್ತೆ, ಗ್ರ್ಯಾಟಿಟ್ಯೂಡ್ ಮಾಡಬೇಕಾಗುತ್ತೆ. ಥ್ಯಾಂಕ್ಫುಲ್ ಇಷ್ಟು ವರ್ಷ ನಮ್ಮ ಕಂಪ್ನಿ ಕೆಲಸ ಮಾಡಿರೋದಕ್ಕೆ ಒಂದು ಲಮ್ಸಮ್ ಅಮೌಂಟನ್ನು ನಾವು ನಿಮಗೆ ಕೊಡ್ತೀವಿ ಅನ್ನೋದನ್ನು ಒಂದು ಕಂಪನಿ ಒಂದು ನಿಮಗೆ ಕೊಡುವಂಥದ್ದು ಗ್ರಾಚ್ಯುಟಿ. ಸೊ ಗೊತ್ತಾಯ್ತಲ್ಲ, ಗ್ರಾಚ್ಯುಟಿ ಕ್ಯಾಲ್ಕುಲೇಷನ್ ಮಾಡೋದು ವೆರಿ ಸಿಂಪಲ್. ನೀವು ಕೂಡ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಬೇಸಿಕ್ ಸ್ಯಾಲ್ರಿ, ನಿಮ್ಮ ಸ್ಯಾಲ್ರಿ ಸ್ಲಿಪ್ ಓನ್ ಮಾಡ್ಕೊಳ್ಳಿ, ಬೇಸಿಕ್ ಸ್ಯಾಲ್ರಿ ಪ್ಲಸ್ DA ಡೇರ್ನೆಸ್ ಅಲೋನ್ಸ್ ಅಂತ ಇರುತ್ತೆ. ಅವೆರಡನ್ನು ಇವಾಗ ನೀವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು 15/26 ಇಂಟು ಬೇಸಿಕ್ ಸ್ಯಾಲ್ರಿ ಪ್ಲಸ್ DA ಎರಡು ಕ್ಯಾಲ್ಕುಲೇಟ್ ಮಾಡಿರೋದನ್ನ ನೀವು ಹಾಕ್ಕೊಂಡು ಬರುತ್ತಾರೆ ಟೋಟಲ್ ಅಮೌಂಟು, ಅದೇ ನಿಮ್ಮ ಗ್ರಾಚ್ಯುಟಿ ಅಮೌಂಟ್ ಆಗಿರುತ್ತೆ. ಸೊ ನೀವು ಇದನ್ನು ಗಮನಿಸಬೇಕಾಗಿರೋದು ಇಂಪಾರ್ಟೆನ್ಸ್ ಏನಂದರೆ ಗ್ರಾಚ್ಯುಟಿ ಇಸ್ ದ ಮಸ್ಟ್. ಅಂದರೆ 10ಕ್ಕಿಂತ ಹೆಚ್ಚು ಎಂಪ್ಲಾಯಿಗಳು ಯಾರೇ ಇದ್ದರೂ ಕೂಡ ಅವರಿಗೆ ಕಂಪನಿ ಗ್ರಾಚ್ಯುಟಿನ ಕೊಡಬೇಕಾಗುತ್ತೆ. ಸೊ ನೋಡೋದಲ್ಲ ವೀಕ್ಷಕರೇ, ಹಾಗಿದ್ರೆ ಗ್ರಾಚ್ಯುಟಿ ಹೇಗೆ ವರ್ಕ್ ಆಗುತ್ತೆ? ಅವರೇನೋ ಇಲ್ಲೀಗಲ್ ಆಗಿದ್ದರೆ ನೀವು ಅದನ್ನು ಕೂಡ ನೀವು ಕೇಳಬಹುದು. ನಿಮ್ಮ ಗ್ರಾಚ್ಯುಟಿನ ಕಟ್ ಆಗ್ತಿದೆ ಅಂದರೆ ಅಷ್ಟೇ ಅಲ್ಲ, ಗ್ರಾಚ್ಯುಟಿ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಗೌರ್ಮೆಂಟ್ ಸೆಕ್ಟರ್ಲಿರೋರಿಗೆ ಒಂದು ಗ್ರಾಚ್ಯುಟಿ ಅಮೌಂಟನ್ನು ಕೊಡಬೇಕಾದ್ರೆ ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ ಅಂತ ಹೇಳಿದ್ದೀನಿ. ಅದು ಕೂಡ 20 to 25 lakhs ಅವರು ಯಾವುದೇ ರೀತಿಯ ಟ್ಯಾಕ್ಸು ಕಟ್ ಮಾಡುವಂಥ ನೆಸೆಸಿಟಿ ಬರೋದೇ ಇಲ್ಲ. ಅದು ಟ್ಯಾಕ್ಸ್ ಎಕ್ಸಂಪ್ಷನ್ ಇದ್ದೇ ಇರುತ್ತೆ. ಇನ್ನು ಪ್ರೈವೇಟ್ ಸೆಕ್ಟರ್ ನೋಡೋದಾಯ್ತು ಅಂದರೆ 20 ಲಕ್ಷದವರೆಗೂ ಇರುತ್ತೆ. ನಾನು ನ್ಯೂ ರೆಜಿಮ್ ಪ್ರಕಾರ ಸಿಂಪಲ್ ಆಗಿ ಹೇಳಿದ್ದೀನಿ 5 ಲಕ್ಷ. ಸೊ ಕ್ಯಾಲ್ಕುಲೇಷನ್ ಕೂಡ ಹಾಕಿರ್ತೀನಿ, ನೋಡ್ತಾ ಇರಿ. ದಿಸ್ ಇಸ್ ಬಾಸ್ ವಾಲಾ. ಮತ್ತಷ್ಟು ವಿಡಿಯೋದಲ್ಲಿ ಬರ್ತೀನಿ. ದಿಸ್ ಇಸ್ ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.